ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೊಸ ದಿನ ಮತ್ತೊಂದು ಹೊಸ ವ್ಲಾಗ್. ಬ್ಯಾಗ್ ನೋಡಿ ಎಲ್ಲೊಂಟನ್ಪ ಇವು ಮತ್ತೊಂದು ಬೈಯಕ್ಕೆ ಹೋಗ್ಬೇಡ್ರಿ. ಅಡ್ಡಾಡಕ್ಕೆ ಹೊಂಟಿದ್ದಂತೂ ಖರೆ, ಬಟ್ ದೇವ್ರಿಗೆ ಹೊಂಟೇನಿ. ದೇವ್ರಿಗೆ ಹೋಗೋದು ಮುಂದಂಗೆಲ್ಲ ಬೈಬಾರ್ದು, ಹಾಗೆಲ್ಲ ತಡಿಬಾರ್ದು ಅಂತೇಳಿ ನಮ್ಮ ಮನೆಗಿನವ್ರಿಗೆ ಆಲ್ರೆಡಿ ಕನ್ವಿನ್ಸ್ ಮಾಡೀನಿ. ಮನೆಗಿನವರಿಗೆ ದೇವ್ರಿಗೆ ಹೋಗೋದು ಮುಂದಂಗೆಲ್ಲ ಬೈಬಾರ್ದು ಅಂತೇಳಿ ಕನ್ವಿನ್ಸ್ ಮಾಡೀನಿ. ಹೋಗಾಕೆ ಬಿಟ್ಟಾರೆ. ಬ್ಯಾಗ್ ಪ್ಯಾಕ್ ಐತಿ, ನಾನು ರೆಡಿ ಇದ್ದೀನಿ. ನಾಷ್ಟ ಮಾಡ್ಕೊಂಡು ಹೋಗೋಣ. ಎಲ್ಲಿ ಹೊಂಟೇನೆ ಅಂತಂದ್ರೆ ಕೊಪ್ಪಳಕ್ಕೆ ಹೋಗ್ತೇನೆ ಅಂತ ಹೇಳಿದ್ದಲ್ಲ, ಅಲ್ಲೇ ಹೊಂಟೇನಿ. ಗವಿಸಿದ್ದೇಶ್ವರ ಮಠದ ಜಾತ್ರೆ ಇರ್ತೈತೆ, ಒಂದು ತಿಂಗಳು ಇರ್ತೈತೆ ಅದು. ಈಗ ಆಲ್ರೆಡಿ ಚಾಲೂ ಆಗಿ ಒಂದು ವಾರ ಮೇಲಾಗಿರ್ಬೇಕದು. ಸೊ ಇವತ್ತು ಹೋಗೋ ಟೈಮ್ ಕೂಡಿ ಬಂದೈತಿ. ನಾನು ಒಮ್ಮೆ ಹೋಗಿದ್ದಿಲ್ಲ, ಹೋಗ್ಬೇಕನ್ನೋ ಆಸೆ ಭಾಳ ಇತ್ತು. ನನ್ನ ಫ್ರೆಂಡು ಅಲ್ಲೇ ಇರ್ತಾನಲ್ಲ ಆನಂದ, ಅವನು ಬಾ ಅಂತಂದು ಹೇಳಿದ್ದ. ಸೊ ಇವತ್ತು ಹೋಗೋಣ. ಬೈಕ್ ಅಂತೂ ತೊಗೊಂಡು ಹೋಗೋಕೆ ಆಗಂಗಿಲ್ಲ, ಕಾರ ಒಯ್ಯೋಣ. ಬಿಸಿಲು ಭಾಳ ಐತಿ, ನಮ್ಮ ಮನೆಗೆ ಬೈಕ್ ಬೇಡ, ಕಾರು ಅಂದ್ರೆ. ಸೊ ಎಸ್, ಹೋಗುವ. ನಾಷ್ಟ ಮಾಡಿಕೊಂಡು ಪ್ರಯಾಣ ಚಾಲು ಮಾಡೋಣ ಅಂತ. ತಿನ್ನತ್ತೇನೆ ಎಲ್ಲಿ ಅಲ್ಲಿ ಮತ್ತು ಅಲ್ಲಿ ಅದನ್ನ ಮಾಡಿದ್ರೆ ಅದಕ್ಕೆ ಅಂತೀನಿ. ಉಪ್ಪಿಟ್ಟು ಮಾಡಬಾರ್ದು. ಬ್ಲ್ಯಾಕ್ ಪ್ಯಾಂಟ್ ಇಲ್ಲ ನನ್ನ ಕಡೆ, ಬ್ಲ್ಯಾಕ್ ಪ್ಯಾಂಟ್ ಇಲ್ಲ. ಹೆದರ್ಕಿ ನಮ್ಮ ಮನ್ಯಾಗ ಫುಲ್ ಹೆದರ್ಕಿ. ಕ್ಯಾಮ್ರಾ ಚಾಲು ಮಾಡೇ ಬಿಡ್ತಾನೆ ಅಂತ. ಒಮ್ಮೆ ಮಾತಾಶ್ರೀ, ಒಮ್ಮೆ ಒಂದು 500 ರೂಪಾಯಿ ಕೊಡು. ಇಲ್ಲ ವಿಡಿಯೋ ಹಾಕ್ತಾರೆ ನೋಡು. ಕೊಡು ಜಲ್ದಿ ಕೊಡು. ಹಾಂ ಮಾಡೇ ಕೊಡು. ಮಾಡೇಂತೋ ನಾ ಕಾಣತ್ತೇನು, ಕೊಡ ಜಲ್ದಿ ಕೊಡು. ಲೆಟ್ಸ್ ಗೋ. ನಮ್ಮ ಮಮ್ಮಿ ಕಡೆ ಒಂದು 500 ರೂಪಾಯಿ ಇಸ್ಕೊಂಡೆ. ಮತ್ತು ಗಾಡಿ ಹೊಲ್ಸ್ ಭಾಳ ಆಗೈತಿ, ಬಟ್ ತೊಳಸ್ಕೊಂಡು ಹೋಗೋ ಅಷ್ಟೇನು ಟೈಮ್ ಇಲ್ಲ. ಹಂಗೆ ಹೋಗೋಣ. ಹಾಂ, ತೊಳಸ್ಕೊಂಡು ಹೋಗೋಷ್ಟು ಟೈಮ್ ಏನಿಲ್ಲ, ಹಂಗೆ ಹೋಗೋಣ. ಇರಲಿ, ಏನಾಗೋದೈತೆ ಹೊಲ್ಸಿದ್ರೆ. ಬೇಕಂದ್ರೆ ನಾಳೆ ಬಂದಿನ ತೊಳಸಿದ್ರೆ ಆಯ್ತು. ಲೆಟ್ಸ್ ಗೋ. ಹಾಂ, ಎಷ್ಟು ಮಸ್ತ್ ಐತೆ ನೋಡ್ರಿ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ. ಎಲ್ಲ ಕಡೆ ಧೂಳು. ವೆರಿ ನೈಸ್, ವೆರಿ ನೈಸ್. ಈಗ ಜಸ್ಟ್ ಹೈವೇ ರೀಚ್ ಆಗೇನಿ. ನಮ್ಮ ಮನೆಯಿಂದ ಹೈವೇಗೆ ಬರೋಕೆ ಲಿಟ್ರಲಿ 43 ಮಿನಿಟ್ಸ್ ತೊಗೊಂತು. ವೀಕ್ ಡೇನಾಗೂ ಈ ಲೆವೆಲಿಗೆ ಟ್ರಾಫಿಕ್ ಐತಂತಂದ್ರೆ ಭಾಳ ಟ್ರಾಫಿಕ್ ಇತ್ತು. ಹೊಂಟೇನೀಗ, ಯಾರೂ ಇಲ್ಲ, ಒಬ್ಬನೇ ಹೊಂಟೇನಿ. ಆ್ಯಕ್ಚುಲಿ ನಾನು ಮತ್ತು ಸಮೀರ್ ಹೋಗೋ ಪ್ಲ್ಯಾನ್ನಾಗಿದ್ವಿ. ಸಮೀರ್ ಗೊತ್ತಲ್ಲ, ನಾನು ಚಿಕ್ಕಮಂಗ್ಳೂರು ಬ್ಲಾಗ್ ಒಳಗಿದ್ದಲ್ಲ, ಮದುವೆ ಗಂಡು, ಅವ ಹೋಗೋ ಪ್ಲ್ಯಾನ್ನಾಗಿದ್ವಿ. ನಿನ್ನೆ ರಾತ್ರಿ ಮಟನೂ ಬರ್ತೀನಿ ಅಂತಲೇ ಹೇಳಿದ್ದ. ಬೆಳಗ್ಗೆ ಎದ್ದು ಅಣ್ಣ ಕಾಲ್ ಇಗ್ನೋರ್ ಮಾಡಿದ ನಮ್ಮದು. ಇರಲಿ, ಮದುವೆ ಫಿಕ್ಸ್ ಆಗೈತಿ, ಈಗ ಇಷ್ಟು ಕಾಲ್ ಇಗ್ನೋರ್ ಮಾಡೋ ಅಂತ ನಾವು. ಮದುವೆ ಆದಮೇಲೆ ಸಮೀರ್ ಎಷ್ಟು ಕಾಲ್ ಇಗ್ನೋರ್ ಮಾಡ್ತಾನೆ ನೋಡ್ಬೇಕಾಗೈತೆ ನಾವು. ಇರಲಿ ಸಮೀರ್, ನಮ್ಮದು ಒಂದಿನ ಮದುವೆ ಫಿಕ್ಸ್ ಆಗ್ತೈತಿ. ನಾನು ಅವತ್ತು ನಿಂದು ಕಾಲ್ ಇಗ್ನೋರ್ ಮಾಡ್ತೀನಿ ಅಂತ ನನ್ನ 2 ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇರಲಿ, ಸಮೀರನ್ನು ಒಂದು ಸೈಡ್ ಇಟ್ಟರೆ, ಈಗ ಕೊಪ್ಪಳ ಇಲ್ಲಿಂದ ಇನ್ನೂ 115 ಕಿಲೋಮೀಟರ್ಸ್ ಐತಿ. ಎಲ್ಲರೊಂದು ಕಡೆ ಚಾ ಕುಡಿಯೋಕೆ ನಿಲ್ಲಿಸ್ತೀನಿ. ಚಾ ಕುಡಿದು ಗಾಡಿಗೆ ಒಂದು ಸ್ವಲ್ಪ ಫ್ಯೂಲ್ ಹಾಕ್ಸ್ಕೋಬೇಕು. ಫ್ಯೂಲ್ ಹಾಕಿಸ್ಕೊಂಡು ಆದಷ್ಟು ಜಲ್ದಿ ಕೊಪ್ಪಳ ರೀಚ್ ಆಗೋಣ. ಅಲ್ಲೇ ನಮ್ಮ ಆನಂದಿಗೆ ಎಲ್ಲರ ಒಂದು ಕಡೆ ಚಲೋ ಊಟಕ್ಕೆ ಕರ್ಕೊಂಡು ಹೋಗಂತ ಹೇಳ್ತೀನಿ. ಬಟ್ ವೆಜ್ ಊಟ ಮಾಡ್ಬೇಕಾಗ್ತೈತೆ, ಯಾಕಂದ್ರೆ ಗುಡಿಗೆ ಹೋಗ್ಬೇಕು. ವೆಜ್ ಊಟ ಮಾಡಿಕೊಂಡು ಗುಡಿಗೆ ಹೋಗೋಣ. ಆಮೇಲೆ ಯಾವುದೋ ಒಂದು ರೆಸಾರ್ಟ್ ಬುಕ್ ಮಾಡೇನಂತಂದ, ಅಲ್ಲಿ ಹೋಗಿ ಚೆಕ್ ಇನ್ ಆಗೋಣಂತ. ಎಸ್, ಲೆಟ್ಸ್ ಕಂಟಿನ್ಯೂ. ಯಾಕೆ ಕಟ್ ಆಗ್ತಾ ಇಲ್ವಲ್ಲ? ಎನಿ ಪ್ರಾಬ್ಲಮ್? ಇನ್ನು 50 ಕಿಲೋಮೀಟರ್ಸ್ ಐತೆ ಕೊಪ್ಪಳ. ಈಗ ಫಸ್ಟ್ ಬ್ರೇಕ್, ಚಾ ಕುಡಿಯಾಕೆ ನಿಲ್ಸೀನಿ. ಫಸ್ಟ್ ಸ್ಟಾಪ್, ಲಾಸ್ಟ್ ಸ್ಟಾಪ್. ನೆಕ್ಸ್ಟ್ ಸೀದಾ ಕೊಪ್ಪಳನ. ಈಗ ಹಸು ಆಗೈತೆ, ಮೊದಲು ಊಟ ಮಾಡ್ಕೋಬೇಕು. ಫೈನಲಿ ರೀಚ್ಡ್ ಕೊಪ್ಪಳ. ಎಲ್ಲರಿಗೂ ವೆಲ್ಕಮ್. ಕೊಪ್ಪಳದ ಬಸ್ ಸ್ಟ್ಯಾಂಡ್ ಮುಂದೆ ನಿಂತೇನಿ. ಈಗ ನನ್ನ ಫ್ರೆಂಡ್ ಆನಂದ ಬರೋ ಮಟ್ಟ ಇಲ್ಲೇ ವೇಟ್ ಮಾಡ್ಬೇಕು. ಬರಲಿ, ಬಂದಿನ ಮುಂದೆ ಏನೈತೆ ನೋಡೋಣಂತ. ನೋ ಅಡ್ರೆಸ್ ಹೇಳಿ ಎಲ್ಲೋ ಕರ್ಸ್ಯಾನಿವ. ಏನು ಟ್ರಾಫಿಕ್ಕು ಮಾರೆ ಕೊಪ್ಪಳದಾಗ. ನಮ್ಮ ಹುಬ್ಬಳ್ಳಿಯಾಗ ಅಷ್ಟೇ ಟ್ರಾಫಿಕ್ ಐತೆ ಅಂದ್ಕೊಂಡ್ರಿ, ಇಲ್ಲೂ ಈ ಲೆವೆಲಿಗೆ ಟ್ರಾಫಿಕ್ ಐತಿ. ಬಿಸಿಲು ಹಂಗೆ ಐತಿ, ಭಾಳ ಕೆಟ್ಟ ಹಸು ಆಗೈತಿ.
ಭಾಳ ಕೆಟ್ಟ ಹಸುವಾಗೈತೆ. ಮೊದಲು ಇವ್ನು ಕರ್ಕೊಂಡು ಎಲ್ಲರೂ ಊಟಕ್ಕೆ ಹೋಗ್ತೀನಿ. ತಡೆಯೋಕ್ಕಾಗಿಲ್ಲ, ಇನ್ನೂ ಸುತ್ತಡಿಯೋಕ್ಕಾಗಿಲ್ಲ ನಾನು. ಬಂದ ನಮ್ಮ ಹುಲಿ. ಏನೋ ಆನಂದ ನಡಿ ಹತ್ತ. ಅಗೇನ್ ವಂಡರ್ಫುಲ್ ವ್ಯೂ. ಭಾರಿ ಐತೆ ಬಿಡ್ಲಿ ವ್ಯೂನು. ನಾನು ಇಂಥ ಒಳ್ಳೆ ಪ್ರಾಪರ್ಟಿ ಕರ್ಕೊಂಬರ್ತೀನಿ ಅಂತ ಮೊದಲು ಬರ್ತಿದ್ದಿದ್ರೆ ನ್ಯೂ ಇಯರಿಗೆ ಇಲ್ಲೇ ಬಂದುಬಿಡ್ತಿದ್ದೆ. ಟ್ಯಾ 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 ಯಾವ ಹುಡುಗಿ ಓ ಮಾರೆ, ನೋ ಹುಡುಗಿ. ನಮ್ಮ ಫ್ರೆಂಡು ಮಧ್ಯಾಹ್ನ 2 ಗಂಟೆಗೆ ನಾ ಕೊಪ್ಪಳಕ್ಕೆ ಬಂದೇನಿ. 2:15 ಚೆಕ್ಕಿನ್ ಆಗಬೇಕು ರೆಸಾರ್ಟಿಗೆ ಅಂತ ಪ್ಲ್ಯಾನ್ ನಾವಿದ್ವಿ. ಮಗ ಪಾಪ ಬೈಬಾರ್ದು ಬಿಡ, ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಗೀಟ ಮಾಡಿಸಿ ಅವ್ರ ಮನೆಗೆ ಇನ್ನೋರ ಜೊತೆ ಇಷ್ಟೊತ್ತನ ಕುಂತು ಈಗ ಬಂದೇವಿ. ಲೇಟಾಗಿ ಚೆಕ್ಕಿನ್ ಆಗೇವಿ, ಬಟ್ ವ್ಯೂ ಮಸ್ತ್ ಐತಿ. ನಾಳೆ ಒಂದಿನ ಎಕ್ಸ್ಟೆಂಡ್ ಮಾಡ್ತೀನಿ. ನನಗೆ ಈ ವ್ಯೂ ನೋಡಿ ಹೋಗೋ ಮನಸ್ಸಂತರೂ ಏನಿಲ್ಲ. ಜಾತ್ರೆಗೂ ಇವತ್ತೇನು ಹೋಗೋಂಗಿಲ್ಲ, ಜಾತ್ರೆಗೆ ನಾಳೆ ಹೋಗ್ತೀವಿ. ಸೊ ಹಂಗಾಗಿ 1 ಡೇ ಎಕ್ಸ್ಟೆಂಡ್ ಮಾಡ್ತೀನಿ. ಚಲೋ ಅರ್ಬಿ ತೊಗೊಂಡೇನಿ. ಸೊ ಹಂಗಾಗಿ ರೀಲ್ ಮಾಡೋಕ್ಕೂ ಯೂಸ್ ಆಕೈತಿ. ಈ ಪ್ಲೇಸ್ ಮಸ್ತ್ ಐತಿ. ನಮ್ಮ ಮಮ್ಮಿ 1 ತಿಂಗಳಾಗ್ತದೆ ಕಿರಿಕಿರಿ ಮಾಡಂತ ರೀಲ್ಸ್ ಮಾಡು ಅಂತಂದು. ಸೊ ಹಂಗಾಗಿ ನಿನ್ನೆ ಹೋಗಿ ಅರ್ಬಿ ತೊಗೊಂಬಂದಿದ್ದೆ, ಅಲ್ಲೇ ನಮ್ಮ ಮನೆ ಒಳಗೆ ಮಾಡ್ಬೇಕಂತಂದು. ಬಟ್ ಈಗ ಇಲ್ಲಿ ಬಂದೇನಲ್ಲ, ಇಲ್ಲಿ ಮಾಡ್ತೇನೆ. ಮಸ್ತ್ ಐತಿ. ಈಗ ಹೋಗಿ ರೂಮ್ ಒಳಗೆ ಡ್ರೆಸ್ ಅದು ಚೇಂಜ್ ಮಾಡಿಕೊಂಡು ಪಾರ್ಟಿ ಮಾಡುವ. ಪಾರ್ಟಿ ಅಂದ್ರೆ ಮೊನ್ನೆ ಹೇಳಿ ನಾವು ಪಾರ್ಟಿ ಮಾಡುವಂಥ ಹುಡುಗರಲ್ಲ, ಟೀ ಪಾರ್ಟಿ, ಐ ಮೀನ್ ಚಾಯ್ ಪಾರ್ಟಿ ಮಾಡುವ. ನೋಡಿ ಇಲ್ಲಿ ಒಂದೇನೈತೆ ಹೊಸದು. ಈಗ ಬಂದೇವೆ ರೂಮಿಗೆ. ಆ್ಯಕ್ಚುಲಿ ಇವತ್ತು ಜಾತ್ರೆಗೆ ಹೋಗೋದಿದ್ದಿದ್ದಿಲ್ಲ, ನಾಳೆ ಹೋಗಿ ನಾಳೆ ನೋಡ್ಕೊಂಡು ಬರ್ಬೇಕು ಅನ್ನೋ ಪ್ಲ್ಯಾನ್ನಾಗಿದ್ವಿ. ಬಟ್ ರೂಮ್ನಾಗ ಕುಂದ್ರಕ್ಕಾಗಲಿಲ್ಲ. ಚಹಾ ಕುಡ್ದವ್ರು ಬಡ ರೆಡಿಯಾಗಿ ಹೋದ್ವಿ, ಹಂಗೆ ನೋಡ್ಕೊಂಡವ್ರು ಬರೋಣ ಅಂತಂದು ಹೋಗಿ ನೋಡ್ಕೊಂಡು ಬಂದ್ವಿ. ಈಗ ಟೈಮ್ 11:30 ಆಗೈತಿ. ಈಗ ಜಸ್ಟ್ ಬಂದೇವಿ. ಊಟ ಬಂದೈತಿ, ಅಲ್ಲಿಟ್ಟಾರ. ಊಟ ಮಾಡ್ಕೊಂಡು ಮಕ್ಕೊಂತೀವಿ. ನಾಳೆ ಬೆಳಿಗ್ಗೆದ್ದು ಪ್ರಾಪರ್ಟಿ ನಮ್ಮ ತೋರಿಸ್ತೀನಿ. ಅದಾದಮೇಲೆ ಮಠದ ಕಡೆ ಹೋಗಿ ಆಮೇಲೆ ಅಲ್ಲೇ ಎಲ್ಲರೂ ಒಂದು ಸ್ವಲ್ಪ ಅಡ್ಡಾಡ್ಕೊಳ್ಳೋಣ. ನಾಳೆ ಇನ್ನೊಂದು ದಿವಸ ಇಲ್ಲೇ ಇರೋ ಪ್ಲ್ಯಾನ್ನಾಗ ಅದೀನಿ. ಕೇಳ್ತೇನೆ ನಮ್ಮ ಮನೆಗಿನವ್ರಿಗೆ, ನಡಿತೈತಿ ಅಂತಂದ್ರೆ ಹಂಗೆ, ಇಲ್ಲ ಅಂದ್ರೆ ಬ್ಯಾಕ್ ಟು ಹುಬ್ಳಿ. ಈಗ ಸದ್ಯಕ್ಕೆ ಊಟ ಮಾಡ್ಕೊಳ್ಳೋಣ, ಮಕ್ಕೊತೀನಿ. ಎಸ್, ಗುಡ್ ನೈಟ್. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗುವ.